ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಊಬರ್ ಡ್ರೈವ್ ಮಾಡೋಣ ಅಂತ ಬಂದಿದ್ದೀನಿ. ಬೈಕ್ ಟ್ಯಾಕ್ಸಿ ಯಾವುದೂ ಮಾಡಲ್ಲ, ಬರೀ ಪಾರ್ಸಲ್ ಅಷ್ಟೇ ಮಾಡೋದು. ಊಬರಲ್ಲಿ ಫುಡ್ ಏನೂ ಇಲ್ಲ, ಪಾರ್ಸಲ್ಲು ಮತ್ತು ಬೈಕ್ ಟ್ಯಾಕ್ಸಿ ಎರಡೇ ಇರೋದ್ರಿಂದ ಏನು ಮಾಡ್ತೀನಿ ಅಂದರೆ ನಾನು ಬರೀ ಪಾರ್ಸಲ್ನ ಮಾಡ್ತೀನಿ. ಲಾಸ್ಟ್ ಟೈಮೆಲ್ಲ ನಾನು ರ್ಯಾಪಿಡೋ ಮಾಡಿ ತಿಳಿಸಿದ್ದೆ, ಬಟ್ ನೀವು ಏನು ಹೇಳಿದ್ರಿ ಅಂತಂದರೆ ಊಬರ್ ಡ್ರೈವ್ ಒಂದು ಸಲ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರಲ್ಲ, ಅದಕ್ಕೋಸ್ಕರ ಊಬರ್ ಡ್ರೈವ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ಇದರಲ್ಲೂ ಸೇಮ್ ಈಗ ರ್ಯಾಪಿಡೋದಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿಯಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ. ನೋಡಿ, ಗುಡ್ ನ್ಯೂಸ್, ನೋ ಇಶ್ಯೂ ರಿಪೋರ್ಟೆಡ್ ಇನ್ ಲಾಸ್ಟ್ 3 ವೀಕ್ಸ್ ಅಂತ ಹೇಳ್ಬಿಟ್ಟು ರ್ಯಾಪಿಡೋದಲ್ಲಿ ನೋಟಿಫಿಕೇಶನ್ ಕಳಿಸ್ತಾ ಇದ್ದಾನೆ. ಸದ್ಯಕ್ಕೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋಣ, ರ್ಯಾಪಿಡೋನ ಇದನ್ನು ಮಾತ್ರ ಮಾಡೋಣ. ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅವಾಗವಾಗ, ಅದಕ್ಕೋಸ್ಕರ ಇವಾಗ ಅದನ್ನು ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ಊಬರ್ ಡ್ರೈವ್ನ ಇವಾಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಊಬರ್ ಡ್ರೈವ್ ಓಪನ್ ಮಾಡ್ಕೊಂಡು ಇವಾಗ ಗೋ ಆನ್ಲೈನ್ ಕೊಡ್ತೀನಿ. ಇದರಲ್ಲೂ ಕೂಡ ರ್ಯಾಪಿಡೋ ಥರನೇ ಬರೀ ಬೈಕ್ ಟ್ಯಾಕ್ಸಿನೇ ಬರುತ್ತಾ ಇಲ್ಲ ಪಾರ್ಸಲ್ ಬರ್ತಾವ ಅಂತ ಹೇಳ್ಬಿಟ್ಟು ನೋಡಬೇಕಾಗಿರುತ್ತೆ. ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳ್ತಾ ಇದ್ದಾನಲ್ಲ, ಏನು ಹೊಸ್ದಾಗಿ ಏನಾದ್ರು ಮಾಡಿದಾನ? ಪಾರ್ಸಲ್ಲಿಗೇನೆ ಸರ್ವಿಸ್ ಅಗ್ರಿಮೆಂಟ್. ನೋಡಿ ಗೈಸ್, ಇವಾಗ ಅಗ್ರಿಮೆಂಟ್ ಸೈನ್ ಕೂಡ ಆಯಿತು. ಗೋ ಆನ್ಲೈನ್ ಕೊಡೋಣ. ಗೋ ಆನ್ಲೈನ್ ಕೊಟ್ಟೆ. ಮಾತ್ರ ಯಾವುದಾದಂಥ ಪೀಕ್ ಏರಿಯಾ ತೋರಿಸ್ತಾನೆ ಇಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು, ಬೈಕ್ ಟ್ಯಾಕ್ಸಿದು ಬರ್ತಾಯಿದೆ ನೋಡಿ, 93 ರೂಪಾಯಿ ಬರ್ತಾಯಿದೆ. ಬಟ್ ಬೇಡ, ಪಿಕಪ್ 1 ಕಿಲೋಮೀಟರು, ಡ್ರಾಪು 5.8 ಕಿಲೋಮೀಟರ್ಗೆ 93 ರೂಪೀಸ್. ಬೇಡ. ಇನ್ನೊಂದೇನು ಹೇಳಬೇಕು ಅಂದರೆ, ಇವತ್ತು ಹಾಲಿಡೇ ಬೇರೆ ಇದೆ. ಹಾಲಿಡೇ ಇರೋದಕ್ಕೋಸ್ಕರ ಪಾರ್ಸಲ್ ಬರ್ತಾವ ಇಲ್ವಾ ಅಂತ ಹೇಳ್ಬಿಟ್ಟು ಕೂಡ ಡೌಟ್ ಆಗ್ತಾಯಿದೆ ನನಗೆ. ಹಾಲಿಡೇ ಇದ್ದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ಈ ಕಂಪ್ನಿಗಳೆಲ್ಲ ರಜಾ ಇರುತ್ತೆ. 70 ರೂಪಾಯಿ ಬರ್ತಾಯಿದೆ ಬೈಕ್ ಟ್ಯಾಕ್ಸಿ. ಬೇಡ. ಈ ಕಂಪ್ನಿ ಎಲ್ಲ ಹಾಲಿಡೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಕಂಪ್ನಿಯದು ಪಾರ್ಸಲ್ಗಳು ಯಾವೂ ಇರೋಲ್ವಲ್ಲ, ಅವು ಯಾವೂ ಬರ್ತಾ ಇರಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಆರ್ಡರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಮೇಜರ್ ಆಫ್ ದ ಪಾರ್ಟ್ ಏನಾದ್ರು ಇವಾಗ ನಾವು ಪಾರ್ಸಲ್ ಮಾಡ್ತಾಯಿದ್ದೀವಿ ಅಂತಂದರೆ ಕಂಪ್ನಿವು ಆರ್ಡ್ರ್ಗಳು ಜಾಸ್ತಿ ಇರ್ತವೆ. ಕಂಪ್ನಿವು ಮತ್ತು ಅಂಗಡಿಗಳು ಇರ್ತಾವಲ್ಲ, ಅಂಗಡಿ ಏನು ರಜಾ ಇರಲ್ಲ ಇವತ್ತು, ಆದರೆ ಕಂಪ್ನಿಗಳು ಮಾತ್ರ ರಜಾ ಇದೆ. ಅದರಿಂದಾಗಿ ನೋಡಬೇಕು ಪಾರ್ಸಲ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ನೋಡಿ, ಇನ್ನೂ ಒಂದು ಬೈಕ್ ಟ್ಯಾಕ್ಸಿದೆ ಬರ್ತಾಯಿದೆ. ಪಿಕಪ್ 1.9 ಕಿಲೋಮೀಟರು, ಡ್ರಾಪು 4.3 ಕಿಲೋಮೀಟರ್. ಅಂದರೆ ಅಮೌಂಟ್ ರೆಗ್ಯುಲರಾಗಿ ಊಬರಲ್ಲಿ ಇಷ್ಟೇನ ಕೊಡೋದು, ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾಯಿದೆ ನೋಡಿ. ಬಟ್ ಇಲ್ಲಿ ಯಾವುದಾದಂಥ ಸರ್ಜ್ ಏನೂ ಇಲ್ಲ. ಈಗ ರ್ಯಾಪಿಡೋದವನು ಏನು ಮಾಡ್ತಾನೆ ಅಂದರೆ ಸರ್ಜ್ ಅಂತ ಹೇಳ್ಬಿಟ್ಟು ಸರ್ಜ್ ಕೊಡ್ತಾ ಇದ್ದಾನೆ. ಎಕ್ಸ್ಟ್ರಾ 50% ಮಾಡಿಬಿಟ್ಟಿದ್ದಾನೆ. ಈಗ ರೆಗ್ಯುಲರ್ ಟೈಮ್ಗಿಂತ ಎಕ್ಸ್ಟ್ರಾ 50% ಮಾಡಿದ್ದಾನೆ. ಅದರಿಂದಾಗಿ ಅಮೌಂಟ್ ಸ್ವಲ್ಪ ಜಾಸ್ತಿನೇ ತೋರಿಸುತ್ತೆ. ಬಟ್ ಊಬರಲ್ಲಿ ಅಷ್ಟಾಗಿ ನಾನು ಜಾಸ್ತಿ ಡ್ಯೂಟಿ ಮಾಡಿಲ್ಲ. ಅಷ್ಟಾಗಿ ಡ್ಯೂಟಿ ಮಾಡದಿರೋದ್ರಿಂದ ಐಡಿಯಾ ಅಷ್ಟಿಲ್ಲ ರೆಗ್ಯುಲರಾಗಿ ಎಷ್ಟು ಕೊಡ್ತಾನೆ. ಈಗ ಏನಾದ್ರು ಜಾಸ್ತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅಷ್ಟು ಐಡಿಯಾ ಇಲ್ವಲ್ಲ. ನನಗೆ ಜಾಸ್ತಿನೇ ಅನ್ನಿಸ್ತಾ ಇದೆ. ಕಿಲೋಮೀಟರ್ಗೆ 10 ರೂಪಾಯಿಗಿಂತ ಜಾಸ್ತಿ ಸಿಗ್ತಾಯಿದೆಯಲ್ಲ, ಅದಕ್ಕೋಸ್ಕರ ಜಾಸ್ತಿನೇ ಅನ್ನಿಸ್ತಾ ಇದೆ. ನೋಡೋಣ ತಡೀರಿ. ಈಗ ಟೋಟಲಾಗಿ ಒಂದು 4 ಬೈಕ್ ಟ್ಯಾಕ್ಸಿ ಆರ್ಡರ್ಗಳೇ ಬಂದಿದ್ದಾವೆ. ಬೈಕ್ ಟ್ಯಾಕ್ಸಿದು ಬೇಡ, ಪಾರ್ಸಲ್ ಮಾಡೋಣ. ಪಾರ್ಸಲ್ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಕೂಡ ಬರ್ತಾಯಿಲ್ಲ. ವೆಯ್ಟ್ ಮಾಡಬೇಕಾಗುತ್ತೆ ಪಾರ್ಸಲಿಗೆ. ಅಂದ್ಕೊಂಡಂಗೆ ನಾವು ಈ ಬೈಕ್ ಟ್ಯಾಕ್ಸಿಲೆಲ್ಲ ಬರುತ್ತಲ್ಲ, ಆ ಥರ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರೋಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಈಗ ರ್ಯಾಪಿಡೋ ಆ್ಯಪಲ್ಲಿ ಹೆಂಗೆ ಬರುತ್ತೋ ಹಂಗೆ ಬರ್ತಾಯಿಲ್ಲ ಇದರಲ್ಲಿ. ರ್ಯಾಪಿಡೋ ಆ್ಯಪ್ ಏನಾದ್ರು ಆನ್ ಮಾಡ್ತೀವಿ ಇವಾಗ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾನೆ ಇರ್ತವೆ. ಎಷ್ಟು ಆರ್ಡರ್ ಬರ್ತವೆ ಅಂತ ಅಂದರೆ ಬರೇ ಬೈಕ್ ಟ್ಯಾಕ್ಸಿ ಬರ್ತವೆ. ಜೊತೆ ಇನ್ನೊಂದು ಮತ್ತು ಫುಡ್ ಬೇರೆ ಇದೆ ಅವನ ಹತ್ರ. ಇಲ್ಲಿ ನೋಡಿ, ಇನ್ನೊಂದು ಯಾವುದೋ ಬರ್ತಾಯಿದೆ 166 ರೂಪಾಯಿ. 12 ಕಿಲೋಮೀಟರು, ಪಿಕಪ್ಪು 1.4 ಕಿಲೋಮೀಟರು. ಸಂಪಂಗಿ ರಾಮನಗರ ಬೇಡ. ನೋಡೋಣ ಗೈಸ್, ವೆಯ್ಟ್ ಮಾಡೋಣ ಪಾರ್ಸಲ್ಗೋಸ್ಕರನೇ. ಗೈಸ್ ನೋಡಿ, ಇವಾಗ ಅವಾಗಿಂದ ಒಂದು ಕೂಡ ಬರ್ತಾಯಿಲ್ಲ, ಬರೇ ಬೈಕ್ ಟ್ಯಾಕ್ಸಿನೇ ಬರ್ತಾಯಿದೆ ನೋಡಿ. 2 ಕಿಲೋಮೀಟರ್ ಪಿಕಪ್ ಅಂತೆ, 2 ಕಿಲೋಮೀಟರ್ ಡ್ರಾಪು. ಎರಡಕ್ಕೂ ಕೂಡ 6 ನಿಮಿಷ ತೋರಿಸ್ತಾ ಇದೆ. ಹೊರೈನ್ ಮಾಲ್ ಹತ್ರ ಡ್ರಾಪ್ ಬಂದಿರೋದು. ಬಟ್ ಬೇಡ, ಒಂದಾದರೂ ಬರ್ತಾಯಿಲ್ಲ ಪಾರ್ಸಲ್. ಅವಾಗಿಂದ ಟ್ರೈ ಮಾಡ್ತಾಯಿದ್ದೀನಿ ನಾನು, ಒಂದು ಪಾರ್ಸಲ್ ಆರ್ಡರು ಕೂಡ ಬರ್ತಾಯಿಲ್ಲ. ನೀವು ಎಷ್ಟೊತ್ತು ವೆಯ್ಟ್ ಮಾಡಬೇಕು ಏನೋ. ಹತ್ತತ್ರ ಅರ್ಧ ಗಂಟೆ ಆಯಿತು. ನಾನು ಆಲ್ರೆಡಿ ಲಾಗಿನ್ ಹೋಗಿ ಬರ್ತಾಯಿಲ್ಲ ನೋಡಿ. ಈಗಲೂ ಕೂಡ ಬರೀ ಬೈಕ್ ಟ್ಯಾಕ್ಸಿದೇ ಬರ್ತಾಯಿದೆ. 65 ರೂಪಾಯಿದು ಬರ್ತಾಯಿದೆ. ಪಿಕಪ್ 1.9 ಕಿಲೋಮೀಟರು, ಡ್ರಾಪು 2.4 ಕಿಲೋಮೀಟರ್. ರಾಜಾಜಿನಗರ್ಗೆ ಬರ್ತಾ ಇರೋದು. ವರ್ಲ್ಡ್ ಟ್ರೇಡ್ ಸೆಂಟರ್ ಹತ್ರಕ್ಕೆ ಬರ್ತಾಯಿದೆ. ನೋಡೋಣ ಗೈಸ್, ಇನ್ನೂ ಎಷ್ಟೊತ್ತಾಗುತ್ತಾ. ಟೈಮ್ ತುಂಬ ವೇಸ್ಟ್ ಆಗ್ತಾಯಿದೆ. ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಆದರೂ ಕೂಡ ಇನ್ನೂ ಯಾವುದಾದಂಥ ಆರ್ಡರ್ ಬರ್ತಾಯಿಲ್ಲ ನೋಡಿ. ಇನ್ನೂ ಒಂದು ಬರ್ತಾಯಿದೆ, ಅದು ಕೂಡ ಪಿಕಪ್ ಎಷ್ಟು ಅಂತ ಅಂದರೆ 1.1 ಕಿಲೋಮೀಟರು, ಡ್ರಾಪ್ 1.9 ಕಿಲೋಮೀಟರಿಗೆ 50 ರೂಪಾಯಿ ಕೊಡ್ತಾಯಿದ್ದಾನೆ. ನಾಗಶೆಟ್ಟಿ ಹಳ್ಳಿಗೆ ಬರ್ತಾ ಇರೋದು. ಡಾಲರ್ಸ್ ಕಾಲೋನಿಗೆ, RMV ಸೆಕೆಂಡ್ ಸ್ಟೇಜ್.
ಬೇಡ. ಹಿಂಗೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಅಂದ್ರೇ ಬೇಜಾರಾಗೋದು. ನೋಡಿ ಆರ್ಡರ್ ಬರಲಿಲ್ಲ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ. ಇದು ನೋಡಿ ಇನ್ನೂ ಒಂದು ಬೈಕ್ ಟ್ಯಾಕ್ಸಿದು ಬರ್ತಾಯಿದೆ. 1.6 ಕಿಲೋಮೀಟರು ನಮ್ಮಿಂದ 3.2 ಕಿಲೋಮೀಟರ್ಸ್ ಡ್ರಾಪಿಗೆ 61 ರೂಪಾಯಿ ಕೊಡ್ತಾಯಿದ್ದೀನಿ. ಲೈಟಾಗಿ ಯಾಕೋ ಮಳೆ ಬೇರೆ ಬರ್ತಾಯಿದೆ ಅನ್ನಿಸ್ತಾ ಇದೆ. ನೋಡಿ ಬೆಳಗ್ಗೆ ಮಳೆ ಸ್ಟಾರ್ಟ್ ಆದರೆ ಇದ್ದಿದ್ದು ಕಷ್ಟ. ಮಳೆ ಬೀಳ್ತಾಯಿದೆ ನೋಡಿ, ಒಂದೊಂದೇನು ಬೀಳ್ತೈತೆ. ಬಟ್ ಆರ್ಡರೇ ಬರ್ತಾಯಿಲ್ವಲ್ಲ. ನೋಡಿ ಇನ್ನೂ ಒಂದು ಬರ್ತೈತೆ ಅದು 1.1 ಕಿಲೋಮೀಟರು ಪಿಕಪ್ಪು, 1.9 ಕಿಲೋಮೀಟರ್ ಡ್ರಾಪಿಗೆ 50 ರೂಪಾಯಿ. ಮೀನು ಫಿಕ್ಸದು 50 ರೂಪಾಯಿ ಅಂತೂ ಬಂದೇ ಬರುತ್ತೆ. ಬಟ್ ನನಗೆ ಬೇಡ, ಇಲ್ಲಿ ಪಾರ್ಸಲ್ಲೇ ಬೇಕಾಗಿರೋದು. ಅದಕ್ಕೋಸ್ಕರ ಪಾರ್ಸಲ್ಗೆ ವೆಯ್ಟ್ ಮಾಡೋಣ. ನೋಡಿ ಈಗಲೂ ಮತ್ತೆ ಬೈಕ್ ಟ್ಯಾಕ್ಸಿನೇ ಬರ್ತಾಯಿದೆ, ಬೇಡ. ಒಂದು ಆರ್ಡರ್ ಬರೋದು ಬೇಡ ಗೈಸ್. ನೋಡಿ ಬರ್ತಾ ಇಲ್ಲ. ಇನ್ನೊಂದು ಯಾವುದೋ ಬಂತು. ನೋಡಿ ಎಷ್ಟು ದೊಡ್ಡ ಆರ್ಡರು, 261 ರೂಪಾಯಿದು ಬಂದಿದೆ 20 ಕಿಲೋಮೀಟರಿಗೆ. ಬೇಡ ನನಗೆ. ಆಮೇಲೆ ಬೈಕ್ ಟ್ಯಾಕ್ಸಿ ಏನು ಬ್ಯಾಕ್ ಟು ಬ್ಯಾಕ್ ಬಸ್ತಾ ಇಲ್ಲ ಗೈಸ್. ಇದು ಊಬರಲ್ಲಿ ಈಗ ರ್ಯಾಪಿಡೋ ಕ್ಯಾಪ್ಟನಲ್ಲಿ ಬರ್ತಲ್ಲ, ಆ ಥರ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿಲ್ಲ. ಟೈಮ್ ತೊಗೊಂಡು ನಿಧಾನಕ್ಕೆ ಒಂದೊಂದೇ ಬರ್ತಾಯಿದೆ. ನೋಡಿ ಇವಾಗ ಬಂತ, ಈಗ 1-3 ಆಯಿತಾ. ಆಮೇಲೆ ಗ್ಯಾಪ್ ತೊಗೊಂಡು ನೋಡಿ, ಈ ಥರ ಗ್ಯಾಪ್ ತೊಗೊಂಡು ಬರುತ್ತೆ. ಬೇಡ ಇದು. ಅದೇ ರ್ಯಾಪಿಡೋ ಕ್ಯಾಪ್ಟನಲ್ಲಿ ಯಾವ ಥರ ಅಂದರೆ ಒಂದು 3 ಆರ್ಡ್ರು ಒಟ್ಟೊಟ್ಟಿಗೆ ಬರ್ತಾನೆ ಇರುತ್ತೆ. ಒಂದು ಕಮ್ಮಿ ಮಾಡ್ತಿದ್ದಂಗೆ ಅಂದರೆ ಒಂದು ಕ್ಯಾನ್ಸಲ್ ಮಾಡ್ತಿದ್ದಂಗೆ ಒಂದು ಬರ್ತಾನೆ ಇರುತ್ತೆ. ಇದು ಕೂಡ ಸದ್ಯಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಅಂತ ಅನಿಸುತ್ತೆ. ನೋಡಿ 107 ರೂಪಾಯಿ. ಬೇಡ. ಪಾರ್ಸಲ್ ಆರ್ಡ್ರು ಕೊಡು ಊಬರ್. ಅವತ್ತು ಸಖತ್ತಾಗಿ ಕೊಟ್ಟ ಬೈಕ್ ಟ್ಯಾಕ್ಸಿ. ನಾನು ಒಂದು 2-3 ಕ್ಯಾನ್ಸಲ್ ಆಗ್ತಿದ್ದಂಗೆ ಬರೀ ಪಾರ್ಸಲೇ ಕೊಟ್ಟ. ಅವತ್ತು ನಾನು ಬೈಕ್ ತೊಗೊಂಬಂದಿರಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಇವತ್ತು ನೋಡಿ ಬೈಕ್ ತೊಗೊಂಬಂದು ಮಾಡೋಣ ಅಂತ ಒಂದು ಪಾರ್ಸಲ್ ಆರ್ಡರ್ ಕೊಡ್ತಾಯಿಲ್ಲ. ರೀಸನ್ ಅದೇ ಹಾಲಿಡೇ ಇರ್ಬೋದು, ಹೇಳೋಕ್ಕಾಗಲ್ಲ ಏನಾಗ್ತಾಯಿದೆ ಏನು ಅಂತ ಹೇಳ್ಬಿಟ್ಟು. ನಾವು ಅಂದ್ಕೊಂಡಂಗೆ ಆರ್ಡರ್ಗಳು ಸಿಗಂಗಿದ್ದೀರ ಹೆಂಗಿರೋದು ಹೇಳ್ರಿ. ಆ ಥರ ಸಿಗಲ್ಲ. ಅದು ನಮಗೆ ಲಕ್ ಡಿಪೆಂಡ್ ಆಗುತ್ತೆ ಅವತ್ತಿಂದು. ಬೇಡ ಗೈಸ್. ನೋಡಿ ಹತ್ತತ್ರ 1 ಅವರ್ ಆಯಿತು. 1 ಅವರ್ ಆದರೂ ಕೂಡ ಯಾವುದೇ ಆದಂಥ ಆರ್ಡರ್ ಬರಲ್ಲ. ಪಾರ್ಸಲ್ಲು ಕಾಯ್ದು ಸಾಕಾಗೋಯ್ತು. ಹತ್ತತ್ರ 1 ಅವರ್ ನಾನು ಕಾದಿದ್ದೀನಿ. 1 ಅವರ್ ಕಾದರೂ ಕೂಡ ಇಲ್ಲಿ ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಆರ್ಡರೇ ಬರ್ತವೆ. ಪಾರ್ಸಲ್ ಆರ್ಡರ್ ಬರ್ತಾನೆ ಇಲ್ಲ. ನೋಡಿ ಬೇಕಾದ್ರೆ ನಿಮಗೂ ಇವಾಗಲೂ ಕೂಡ ನಾನು ತೋರಿಸ್ತೀನಿ. ಬೈಕ್ ಟ್ಯಾಕ್ಸಿವೇ ಬರ್ತಾಯಿದ್ದಾವೆ. ಅಂದರೆ ಒಂದು 30 ಸೆಕೆಂಡ್ ಗ್ಯಾಪ್ ಆಗ್ತದೆ ಅಂದ್ಕೊಳ್ಳಿ. ಒಂದು ಆರ್ಡರಿಗೆ ಒಂದು 30 ಸೆಕೆಂಡ್ 40 ಸೆಕೆಂಡ್ ಈ ಥರ ಗ್ಯಾಪ್ ಆಗುತ್ತೆ. ಈ ಥರ ಗ್ಯಾಪ್ ಆಗ್ತಿದ್ದಂಗೆ ಬೈಕ್ ಟ್ಯಾಕ್ಸಿ ಆರ್ಡರ್ ಬರ್ತಾಯಿದೆ. ಇಲ್ಲಿ ಒಂದೂ ಕೂಡ ನನಗೆ ಪಾರ್ಸಲ್ ಆರ್ಡರ್ ಬರ್ತಾಯಿಲ್ಲ. ನನ್ನ ಮೇಯ್ನ್ ಏನು ಅಂತ ಅಂದರೆ ಪಾರ್ಸಲ್ ಆರ್ಡರೇ ಮಾಡಬೇಕು. ಇನ್ನೊಂದು ಯಾವಾಗಲೂ ಕೂಡ ನಾವು ಚಿಕ್ಕಪೇಟೆಗೆ ಹೋಗೋಕ್ಕಾಗಲ್ಲ. ಚಿಕ್ಕಪೇಟೆಗೆ ಹೋದರೆ ಬಂದೇ ಬರುತ್ತೆ ಆರ್ಡರು. ಈಗ ಚಿಕ್ಕಪೇಟೆ, SP ರೋಡು, KR ಮಾರ್ಕೆಟ್ ಈ ಕಡೆ ಎಲ್ಲ ಹೋಗ್ತೀವಿ ಅಂತ ಅಂದರೆ ಆರ್ಡರಲ್ಲಿ ಬರ್ತವೆ. ಏನಕ್ಕೆ ಅಂದರೆ ಅಲ್ಲಿ ಆರ್ಡರ್ ಜಾಸ್ತಿ ಇರ್ತಾವಲ್ಲ, ಅಲ್ಲಿ ಬಂದೇ ಬರುತ್ತೆ. ಇವಾಗ ನಾವೇನಾದ್ರು ಚಿಕ್ಕಪೇಟೆಗೆ ಹೋಗಬೇಕು ಅಂತಂದರೆ ಇಲ್ಲಿಂದ ಒಂದು 9 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. 9 ಕಿಲೋಮೀಟರ್ ಹೋಗಿ ಅಲ್ಲಿ ಆರ್ಡರ್ ಪಿಕ್ ಮಾಡ್ಕೊಂಡು ತಿರ್ಗಾ ನಾವು ಇವಾಗ ನಮ್ಮ ಏರಿಯಾ ಕಡೆನೇ ಬರ್ತೀವಿ ಅಂತ ಅಂದರೆ ನಮ್ಮ ಏರಿಯಾ ಕಡೆ ಮತ್ತೆ ಆರ್ಡರ್ ಬರುತ್ತೆ ಅಂತ ಏನು ಗ್ಯಾರಂಟಿ? ಅಲ್ಲಿಗೆ ಹೋಗಿ ಬರೋದು ಅಷ್ಟಕ್ಕೆ ಆಗೋಗುತ್ತೆ, ಆ ಪಾರ್ಸಲ್ಗೆ ಆಗುತ್ತೆ. ಏನಕ್ಕೆ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕು. ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಲ್ಲಿಗೆ ಹೋಗ್ಬೇಕು ಅಂದರೆ. ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಅರ್ಧ ಗಂಟೆ 3/4 ಗಂಟೆ ಬರುತ್ತೆ. ಅದರಿಂದಾಗಿ ಆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ನಮ್ಮ ಏರಿಯಾದಲ್ಲಿ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಒಂದು ಪಾರ್ಸಲ್ ಆರ್ಡರ್ ಬರ್ತಾಯಿಲ್ಲ. ಇನ್ನೊಂದು ಮಿಸ್ಟೇಕ್ ಏನು ಅಂತ ಅಂದರೆ ಹಾಲಿಡೇ ಇರೋದಕ್ಕೆ ಏನಾದರೂ ಬರ್ತಾಯಿಲ್ವ ಏನೋ ಗೊತ್ತಾಗ್ತಾನೆ ಇಲ್ವಲ್ಲ. ಹಾಲಿಡೇ ಇರೋ ಕಾರಣಕ್ಕೆ ಏನಾದ್ರು ಆರ್ಡರ್ ಬರ್ತಾಯಿಲ್ಲ ಅಂತ ಅಂದರೆ ಇವತ್ತು ಬಂದು ನಾನು ತಪ್ಪು ಮಾಡಿದ್ದೀನಿ ಅಂತಲೇ ಅರ್ಥ. ಎಷ್ಟೊತ್ತು ವೆಯ್ಟ್ ಮಾಡೋದು ಗೈಸ್. ಹಿಂಗೆ ವೆಯ್ಟ್ ಮಾಡಿ ಬೋರ್ ಆಗುತ್ತೆ. ಈಗ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಕೂತ್ಕೊಂಡು ನಿದ್ದೆ ಬರುತ್ತೆ. ಮೊಬೈಲ್ ನೋಡ್ತಾಯಿದ್ರೆ ಮೊಬೈಲಲ್ಲಿರುವಂಥ ಡೇಟಾ ಎಲ್ಲ ಖಾಲಿ ಆಗುತ್ತೆ, ಚಾರ್ಜ್ ಖಾಲಿ ಆಗುತ್ತೆ. ಇದು ಆರ್ಡರ್ ಬರ್ತಾನೆ ಇರುತ್ತೆ. ಅದರಿಂದಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ಅದಕ್ಕೆ ಒಂದು ಆರ್ಡರು ಬರ್ತಾಯಿಲ್ಲ. ಇದು ಬಿಟ್ಟು ಬೇರೆ ಯಾವ್ದಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾಯಿದೆ. ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಬಂದಿರೋದು. ಬಟ್ ಆಗ್ತಾಯಿಲ್ವಲ್ಲ. ಒಂದು ಪಾರ್ಸಲ್ ಆದ್ರೂ ಬರ್ತಾಯಿಲ್ಲ. ಒಂದಾದ್ರೂ ಬಂದರೆ ಬಂದಿದ್ದು ಕಾರು ವರ್ತಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬರೀ ಬೈಕ್ ಟ್ಯಾಕ್ಸಿ 101 ರೂಪಾಯಿ ಬರ್ತಾಯಿದೆ. 1.8 ಕಿಲೋಮೀಟರ್ ಪಿಕಪ್ ಅಂತೆ, 6.3 ಕಿಲೋಮೀಟರ್ ಡ್ರಾಪ್ ಅಂತೆ. ಈಗ ಇದನ್ನೆಲ್ಲ ಪಿಕಪ್ ಮಾಡ್ಕೊಂಡೋಗಿ ನಾವು RTOದವ್ರ ಹತ್ರ ತಗ್ಲಾಕೋಕ್ಕಾಗಲ್ಲ. ಅದರಿಂದಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾರ್ಸಲ್ಲೇ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟೊತ್ತು ವೆಯ್ಟ್ ಮಾಡೋಣ? ಈಗ ಆಲ್ರೆಡಿ 1 ಅವರ್ ವೇಸ್ಟ್ ಆಗೋಯ್ತು. ಈಗ 1 ಅವರ್ ಫುಲ್ ಏನಾಯ್ತು ಅದು ವೇಸ್ಟೇ. ₹1 ಅರ್ನಿಂಗ್ಸ್ ಆಗಿಲ್ಲ. ಟೈಮು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮಗೆ ಜಾಸ್ತಿ ಟೈಮ್ ಕೊಟ್ಟಷ್ಟು ಅರ್ನಿಂಗ್ಸ್ ಬೇರೆದೆಲ್ಲರೂ ಮಾಡ್ಬೋದು. ನೋಡಿ, ಇಲ್ಲ ಬರ್ತಾಯಿಲ್ಲ.
ಏನು ಮಾಡೋದು ಅರ್ಥನೇ ಆಗ್ತಾಯಿಲ್ಲ. ರಜೆ ಇರೋದಕ್ಕೆ ಬರ್ತಾಯಿಲ್ವಾ ಏನೋ ಗೊತ್ತಿಲ್ಲ. ಅವತ್ತೆಲ್ಲ ಸಖತ್ತಾಗಿ ಬಂತು ಗೈಸ್. ನಾನು ಅದಕ್ಕೆ ನಾನು ನಿಮಗೆ ತೋರ್ಸೋಣ ಅಂತಲೇ ನಾನು ಬಂದಿದ್ದು. ನೋಡಿ ಇವಾಗ ಇದರಲ್ಲೂ ಕೂಡ ಈ ಥರ ಬರುತ್ತೆ, ಎರಡೆರಡು ನಡರು. ಬ್ಯಾಡ ಈಗ ಬರ್ತಾಯಿಲ್ಲ. ಇಲ್ಲಿ ಬರುತ್ತೆ ನೋಡಿ, ಇದು ಟಿಪ್ ರೈಡರ್ ಅಂತ ಹಾಕಿದ್ರೆ ಬರುತ್ತೆ ನೋಡಿ. ಇವಾಗ ಇನ್ನೂ ಒಂದು ಬರ್ತಾಯಿದೆ, ಬರೀ ಬೈಕ್ ಟ್ಯಾಕ್ಸಿನೇ ಬರ್ತಾಯಿದೆ. ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಾವಲ್ಲ ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿನೇ ಬರ್ತಾಯಿದೆ. ಪಾರ್ಸಲ್ಗಳು ಬರ್ತಾನೇ ಇಲ್ಲ ನೋಡಿ. ಇನ್ನೂ ಒಂದು ಬರ್ತಾಯಿದೆ, 3 ಬರ್ತಾಯಿದ್ದಾವೆ ನೋಡಿ. ಈಗ 149 ಅಂತೆ, 98 ಅಂತೆ, 59 ಅಂತೆ. ಯಾರು ಮಾಡ್ತಾರೆ ಗೈಸ್ ಬೈಕ್ ಟ್ಯಾಕ್ಸಿನ? ಊಬರ್ ಅವ್ರು ಬೇರೆ ಏನೋ ಟಿಕೆಟ್ ಹಾಕಿದ್ದಾರೆ, ಟ್ರೈನ್ ಟಿಕೆಟ್ ಅಂತ ಊಬರ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅವರು. ಇಲ್ಲ ಗೈಸ್ ಆಗಲ್ಲ, ಇನ್ನು ಡ್ಯೂಟಿ ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡೋಷ್ಟು ವೆಯ್ಟ್ ಮಾಡಿ, ನನ್ನ ಪೇಷನ್ಸ್ ಮೀರಿ ನಾನು ವೆಯ್ಟ್ ಮಾಡೀನಿ. ಈ 1 ಅವರು 1.5 ಅವರೆಲ್ಲ ವೆಯ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ನಾವು. ಅದಕ್ಕೋಸ್ಕರ ಸದ್ಯಕ್ಕೆ ಇವಾಗ ಏನು ಮಾಡೋಕ್ಕಾಗಲ್ಲ, ಆಫ್ಲೈನ್ಗೆ ಹೋಗ್ಬಿಡ್ತೀನಿ. ಬರ್ತಿಲ್ಲ ಅಂದರೆ ಆರ್ಡರ್ ಬರ್ತಾಯಿಲ್ಲ, ಆರ್ಡರ್ ಬಂದೇ ತಾನೇ. ಅಂದರೆ ಅದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ಈಗ ಬೇರೆ ಏರಿಯಾಗೆ ಹೋಗೋಕ್ಕೂ ಕೂಡ ಆಗಲ್ಲ. ಈಗ ಬೇರೆ ಏರಿಯಾಗೆ ಹೋಗಿ ಅಲ್ಲಿ ಟೈಮ್ ವೇಸ್ಟ್ ಆಗಿ ಅದು ಕೂಡ ಸುಮ್ಮನೆ ಟೈಮ್ ವೇಸ್ಟೇ ಅದು. ನೋಡಿ ಬರ್ತಾಯಿಲ್ಲ ಅಂದರೆ ಇನ್ನೊಂದು ದಿವಸ ಯಾವತ್ತಾರು ವೀಕ್ ಡೇಸ್ ಇರುತ್ತಲ್ಲ, ವೀಕ್ ಡೇಸಲ್ಲಿ ಬಂದು ನಿಮಗೆ ತೋರಿಸ್ಬೇಕಾಗುತ್ತೆ. ಈಗ ಆಲ್ಮೋಸ್ಟ್ ಸೋಮವಾರ ಈ ರೀತಿ ಮಾಡಬೇಕಾಗುತ್ತೆ. ಅವಾಗೆಲ್ಲ ಸ್ವಲ್ಪ ಆರ್ಡರ್ ಜಾಸ್ತಿ ಇರ್ತವೆ ನೋಡಿ. 171 ರೂಪಾಯಿ ಬರ್ತಾಯಿದೆ 12 ಕಿಲೋಮೀಟರಿಗೆ, 4 ರೂಪಾಯಿಗೆ ಬರ್ತಾ ಇರೋದು. ಇದೆಲ್ಲ ಬೈಕ್ ಟ್ಯಾಕ್ಸಿ ಇಲ್ದಿರ ಮಾಡ್ತಾಯಿದ್ದೆ ನಾನು. ಸಖತ್ತಾಗಿರೋ ಆರ್ಡರ್ಗಳು ಇವೆಲ್ಲ. ಬೈಕ್ ಟ್ಯಾಕ್ಸಿ ಇಲ್ದಿರೋ ಕಾರಣ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಹೋದರೆ ಆರ್ಡರ್ಗಳು ವಾಪಸ್ ಬರ್ತವೆ. ಅದಕ್ಕೋಸ್ಕರನೇ ಈಗ ನಾವು ಪಾರ್ಸಲ್ ಮಾಡೋದನ್ನ ಹಂಗೆ, ಈಗ ಹೋದ್ಮೇಲೆ ನಾವು ಖಾಲಿ ಬರೋ ಥರ ಇರಬಾರ್ದು. ಅಲ್ಲಿಂದನೂ ಪಾರ್ಸಲ್ ಸಿಗೋಂಥದ್ದು ಇರಬೇಕು, ಅಲ್ವಾಗ ನಮಗೆ ವರ್ಕೌಟ್ ಆಗುತ್ತೆ ನೋಡಿ. ಬೈಕ್ ಟ್ಯಾಕ್ಸಿನೋ ಬರ್ತಾನೆ ಇದ್ದಾವೆ, 104 ರೂಪಾಯಿ ಬರ್ತಾಯಿದೆ. ಮತ್ತು ಇಲ್ಲ ಗಾಯ್ಸ್, ಆಫ್ಲೈನ್ಗೆ ಹೋಗ್ತೀನಿ, ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಬೇರೆ ಯಾವ್ದಾದ್ರು ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡೋದು ಅರ್ನಿಂಗ್ಸಾರು ಆಗುತ್ತೆ. ಸುಮ್ಮನೆ ಖಾಲಿ ಕೂತ್ಕೊಳ್ಳೋ ಬದಲು ಅರ್ನಿಂಗ್ಸಾರು ಮಾಡ್ಬೋದಲ್ಲ, ಅದಕ್ಕೋಸ್ಕರ ಸದ್ಯಕ್ಕೆ ಆಫ್ಲೈನ್ಗೆ ಹೋಗ್ತೀನಿ. ಎಲ್ಲಪ್ಪ ಐತೆ ಆಫ್ಲೈನ್ಗೆ. ನಾನು ಇನ್ನೊಂದು ದಿವಸ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಇನ್ನೊಂದು ದಿವಸ ಬಂದು ನಾನು ವೀಕ್ ಡೇಸಲ್ಲಿ ಏನಾದ್ರು ಕೆಲಸ ಮಾಡಿಬಿಟ್ಟು ತೋರಿಸ್ತೀನಿ. ಇವತ್ತು ವೀಕ್ ಡೇನೇ, ವೀಕೆಂಡ್ ಏನಲ್ಲ, ಬಟ್ ಹಾಲಿಡೇ ಇದೆ ಇವತ್ತು. ಹಾಲಿಡೇ ಇರೋ ಕಾರಣಕ್ಕೆ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಅದರಿಂದಾಗಿ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾಯಿನಿ. ಬೈ ಗೈಸ್.